Good morning, everybody. Methods and Techniques of Social Research, Program BA, Subject Sociology, Semester 6th, Session number 16, Topic Scientific Social Survey, Meaning and Definition, created by Dr. Nagendrappa E. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ವೈಜ್ಞಾನಿಕ ಸಾಮಾಜಿಕ ಸಮೀಕ್ಷೆ ಅಂದ್ರೇನು, ಅದರ ಅರ್ಥ, ವ್ಯಾಖ್ಯಾನ ಮತ್ತು ಅದರ ಸ್ವರೂಪ ಹಾಗೂ ಉದ್ದೇಶಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಈಗಾಗಲೇ ನಾವು ಸಾಮಾಜಿಕ ಸಂಶೋಧನೆ ಬಗ್ಗೆ ಭಾಳ ಸುದೀರ್ಘವಾಗಿರ್ತಕ್ಕಂಥ ಅಂಶಗಳನ್ನು ತಿಳ್ಕೊಂಡಿದ್ದೇವೆ. ಈಗ ಸಾಮಾಜಿಕ ಸಮೀಕ್ಷೆ ಅಂದ್ರೇನು, ಸಮೀಕ್ಷಾ ವಿಧಾನ ಅಂದ್ರೇನು, ವೈಜ್ಞಾನಿಕ ಸಾಮಾಜಿಕ ಸಮೀಕ್ಷೆ ಅಂದ್ರೇನು ಎಂಬ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ನಾವು ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ. ಸಮೀಕ್ಷೆ ಅಂದರೆ ಏನು ಅಂತಕ್ಕಂಥದ್ದು, ಸಮೀಕ್ಷಾ ವಿಧಾನ, ಸರ್ವೆ ಮೆಥಡ್, ಸೈಂಟಿಫಿಕ್ ಸರ್ವೆ ಮೆಥಡ್ ಅಂತಲೂ ಕೂಡ ಇದನ್ನು ಕರಿತೀವಿ, ವೈಜ್ಞಾನಿಕ ಸಾಮಾಜಿಕ ಸಮೀಕ್ಷೆ ಅಂತ. ಸಾಮಾಜಿಕ ಸಮೀಕ್ಷೆ ಎಂಬುದು ಸಾಮಾಜಿಕ ಸಂಶೋಧನೆಯಲ್ಲಿ ಮಾಹಿತಿ ಸಂಗ್ರಹಣೆಯ ದೃಷ್ಟಿಯಿಂದ ಬಳಸಲಾಗುತ್ತಿರುವ ಮುಖ್ಯ ತಂತ್ರ ವಿಧಾನಗಳಲ್ಲಿ ಒಂದಾಗಿದೆ. ಅಂದರೆ ಈ ಸಾಮಾಜಿಕ ಸಮೀಕ್ಷೆ ಅಂತಕ್ಕಂಥದ್ದು, ಇದು ಸಾಮಾಜಿಕ ಸಮೀಕ್ಷೆ ಎಂಬುದು ಸಾಮಾಜಿಕ ಸಂಶೋಧನೆಯಲ್ಲಿ ಮಾಹಿತಿ ಸಂಗ್ರಹಣೆಯ ದೃಷ್ಟಿಯಿಂದ ಬಳಸಲಾಗುತ್ತಿರುವ ಮುಖ್ಯ ತಂತ್ರ ವಿಧಾನಗಳಲ್ಲೊಂದು. ಅಂದರೆ ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರೆ ಒಬ್ಬ ಸಂಶೋಧಕ ಅಲ್ಲಿ ಸಾಮಾಜಿಕ ಸಮೀಕ್ಷೆ ಮುಖಾಂತರ ಮಾಹಿತಿಯನ್ನು ಸಂಗ್ರಹಿಸ್ಬೋದು. ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಹಲವಾರು ಒಂದು ತಂತ್ರಗಳಿದ್ದಾವೆ, ಹಲವಾರು ಸಾಧನಗಳಿದ್ದಾವೆ. ಅದರಲ್ಲಿ ಅವಲೋಕನ ಇರ್ಬೋದು, ಸಂದರ್ಶನ ಇರ್ಬೋದು, ಪ್ರಶ್ನಾವಳಿ ಇರ್ಬೋದು, ಸಮಗ್ರ ಅಧ್ಯಯನ ಇರ್ಬೋದು. ಇವುಗಳ ಜೊತೆಗೆ ಇದನ್ನು ಕೂಡ ಒಂದು ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥ ಒಂದು ತಂತ್ರ ವಿಧಾನಗಳಲ್ಲಿ ಒಂದಾಗಿದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಸಮಾಜಶಾಸ್ತ್ರೀಯ ಅಧ್ಯಯನಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಸಮೀಕ್ಷೆಗಳನ್ನು ನಡೆಸುವುದುಂಟು. ಸಮಾಜಶಾಸ್ತ್ರದಲ್ಲಿ ನಾವು ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಸಮೀಕ್ಷೆಗಳನ್ನು ನಡೆಸ್ತೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅದು ಪಾಶ್ಚಾತ್ಯ ಸಮಾಜಗಳಲ್ಲಂತೂ ಸಾಮಾಜಿಕ ಸಮೀಕ್ಷೆಗಳನ್ನು ಕೈಗೊಳ್ಳುವವರೆಲ್ಲರೂ ಹೆಚ್ಚಾಗಿ ಸಮಾಜಶಾಸ್ತ್ರಜ್ಞರೇ ಆಗಿದ್ದಾರೆ ಎನ್ನುವಷ್ಟರ ಮಟ್ಟಿಗೆ ಸಾಮಾನ್ಯ ಜನರು ಸಾಮಾಜಿಕ ಸಮೀಕ್ಷೆಗಳನ್ನು ಮತ್ತು ಸಮಾಜಶಾಸ್ತ್ರವನ್ನು ಜೊತೆಗೂಡಿಸಿ ಬಿಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಸಾಮಾಜಿಕ ಸಮೀಕ್ಷೆಗಳನ್ನು ಯಾರು ಕೈಗೊಳ್ತಾರಪ್ಪ ಅಂತಂದರೆ ಅಲ್ಲೆಲ್ಲನೂ ಕೂಡ ಸಾಮಾಜಿಕ ಚಿಂತಕರು, ಸಮಾಜಶಾಸ್ತ್ರಜ್ಞರೇ ಹೆಚ್ಚಿನದಾಗಿ ಸಾಮಾಜಿಕ ಸಮೀಕ್ಷೆಗಳನ್ನು ಕೈಗೊಳ್ತಾರೆ. ಯಾಕಂದರೆ ಇಡೀ ಸಮಾಜದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರೆ ಇದು ಭಾಳ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ತಂತ್ರ ವಿಧಾನಗಳಲ್ಲೊಂದು ಮತ್ತು ಹೆಚ್ಚಿನ ಜನರಿಂದ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಇದರಿಂದ ಭಾಳ ಅನುಕೂಲಕರವಾಗಿರುತ್ತೆ ಅಂತಕ್ಕಂಥ ಉದ್ದೇಶದಿಂದ ಪಾಶ್ಚಾತ್ಯ ಸಮಾಜಗಳಲ್ಲಿ ಸಾಮಾಜಿಕ ಸಮೀಕ್ಷೆಗಳನ್ನು ಸಮಾಜಶಾಸ್ತ್ರಜ್ಞರೇ ಹೆಚ್ಚಾಗಿ ಕೈಗೊಳ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಮತ್ತು ಮಾಹಿತಿ ಇದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಸಮಾಜದಲ್ಲಿ ನಡೆಯುವ ವಿದ್ಯಮಾನಗಳ ಕುರಿತಾಗಿ ಅಧ್ಯಯನ ಮಾಡುವಾಗ ಸಾಮಾಜಿಕ ಸಮೀಕ್ಷೆಗಳನ್ನು ನಡೆಸುವುದು ಮತ್ತು ಆ ಮೂಲಕ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಮತ್ತು ವಿವರಗಳನ್ನು ಪಡೆಯುವುದು ಸಮಾಜಶಾಸ್ತ್ರಜ್ಞರಿಗೆ ಅನಿವಾರ್ಯವಾಗಿದೆ. ಸಮಾಜಶಾಸ್ತ್ರದಲ್ಲಿ ಸಾಮಾಜಿಕ ಸಮೀಕ್ಷೆಗಳನ್ನು ಯಾಕೆ ಬಳಸ್ತಾರಪ್ಪ ಅಂತಂದರೆ ಸಮಾಜದಲ್ಲಿ ಹಲವಾರು ವಿದ್ಯಮಾನಗಳು ಅಂತಕ್ಕಂಥ ನಡೀತವೆ. ಆ ವಿದ್ಯಮಾನಗಳನ್ನು ನಡಿಬೇಕಾದ್ರೆ ಆ ವಿದ್ಯಮಾನಗಳನ್ನು ಕುರಿತಾಗಿ ಅಧ್ಯಯನ ಮಾಡುವಾಗ ಸಾಮಾಜಿಕ ಸಮೀಕ್ಷೆಗಳು ಅತ್ಯಂತ ಅನಿವಾರ್ಯ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಅದರ ಮೂಲಕ ಹೆಚ್ಚು ಮಾಹಿತಿಗಳನ್ನು ಮತ್ತು ವಿವರಗಳನ್ನು ಪಡೆಯುವುದು ಸಮಾಜಶಾಸ್ತ್ರಜ್ಞರಿಗೆ ಅನಿವಾರ್ಯವಾಗಿದೆ. ಅಂದರೆ ಸಾಮಾಜಿಕ ಸಮೀಕ್ಷೆಗಳನ್ನು ಕೈಗೊಳ್ಳೋದ್ರ ಮೂಲಕ ಹೆಚ್ಚಿನ ಮಾಹಿತಿಗಳನ್ನು ಮತ್ತು ವಿವರಣೆಗಳನ್ನು ಪಡೆದುಕೊಳ್ಳಬಹುದು ಸಮಾಜಶಾಸ್ತ್ರಜ್ಞರು ಅಂತಕ್ಕಂಥ ಒಂದು ಅನಿವಾರ್ಯತೆ ಇದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಇದಕ್ಕೆ ಅಂದರೆ ಇವರ ನಂಬಿಕೆಯೂ ಇದಕ್ಕೆ ಕಾರಣವಿರಬಹುದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಆದಾಗ್ಯೂ ಮಾಹಿತಿ ಸಂಗ್ರಹಣೆಯಲ್ಲಿ ಸಾಮಾಜಿಕ ಸಮೀಕ್ಷೆ ಬಹಳ ಪ್ರಮುಖ ಸಾಧನಗಳಲ್ಲೊಂದಾಗಿದೆ ವಿನಃ ಅದೇ ಏಕೈಕ ಸಾಧನವಾಗಿದೆ ಎನ್ನುವಂತಿಲ್ಲ. ಇಲ್ಲಿ ಗಮನಿಸಬೇಕು ನೀವು, ಮಾಹಿತಿ ಸಂಗ್ರಹಣೆಯಲ್ಲಿ ಸಾಮಾಜಿಕ ಸಮೀಕ್ಷೆಯು ಬಹಳ ಪ್ರಮುಖ ಸಾಧನಗಳಲ್ಲಿ ಒಂದು ಸರಿ, ಆದರೆ ಇದೊಂದೇ ಏಕೈಕ ವಿಧಾನ ಅಲ್ಲ. ಇದನ್ನು ಹೊರತುಪಡಿಸಿ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂತಹ ಇನ್ನೂ ಹಲವಾರು ವಿಧಾನಗಳಿದ್ದಾವೆ. ಅಂಥ ಹಲವಾರು ವಿಧಾನಗಳು ಯಾವುದು ಅಂದರೆ ಅವಲೋಕನ ಇರ್ಬೋದು, ಸಂದರ್ಶನ ಇರ್ಬೋದು, ಪ್ರಶ್ನಾವಳಿ ಇರ್ಬೋದು, ಸಮಗ್ರ ಅಧ್ಯಯನ ಇರ್ಬೋದು. ಈ ವಿಧಾನಗಳ ಮೂಲಕವೂ ಕೂಡ ಸಮಾಜಶಾಸ್ತ್ರಜ್ಞರು ಮಾಹಿತಿಯನ್ನು ಸಂಗ್ರಹಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಆದರೆ ಇದು ಒಂದು ಪ್ರಮುಖವಾದಂಥ ಒಂದು ಸಾಧನ ಅಥವಾ ವಿಧಾನ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ ಅಂತಕ್ಕಂಥದ್ದು. ಹಾಗಾದರೆ ಸಮೀಕ್ಷೆ ಅಂದರೆ ಏನು? ಸಮೀಕ್ಷೆ ಎಂಬ ಪದದ ಆಂಗ್ಲ ಅನುವಾದ ಸರ್ವೆ ಅಂತ ಕರೀತಾರೆ. ಸಮೀಕ್ಷೆ ಎಂಬ ಪದದ ಆಂಗ್ಲ ಅನುವಾದ, ಸಮೀಕ್ಷೆ ಅಂತಕ್ಕಂಥ ಕನ್ನಡ ಪದಕ್ಕೆ
ಸರ್ವೆ ಅಂತಕ್ಕಂಥ ಇಂಗ್ಲೀಷ್ ಪದ ಇದೆ ಅಂತಕ್ಕಂಥ. ಸರ್ವೆ ಅಂದರೆ ಏನಪ್ಪ ಅಂತಂದರೆ ಪರಿಶೀಲಿಸುವುದು ಅಥವಾ ವಿಮರ್ಶಿಸುವುದು ಎಂದರ್ಥ. ಸಮೀಕ್ಷೆ ಅಥವಾ ಸರ್ವೆ ಅಂದರೆ ಏನಪ್ಪ ಅಂತಂದರೆ ಪರಿಶೀಲನೆ ಮಾಡ್ತಕ್ಕಂಥದ್ದು ಅಥವಾ ಅಥವಾ ವಿಮರ್ಶೆ ಮಾಡುವುದು ಎಂದರ್ಥ. ಈ ಹಿಂದೆ ತಿಳಿಸಿದಂತೆ ಮಾಹಿತಿ ಸಂಗ್ರಹಣೆ ಅದರ ಅಂತಿಮ ಮುಖ್ಯವಾದ ಗುರಿ. ಅಂದರೆ ಸಾಮಾಜಿಕ ಸಮೀಕ್ಷೆಯ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಗುರಿ ಏನಪ್ಪ ಅಂದರೆ ಮಾಹಿತಿ ಸಂಗ್ರಹಣೆ. ಮಾಹಿತಿ ಸಂಗ್ರಹಣೆ ಸಾಮಾಜಿಕ ಸಮೀಕ್ಷೆಯ ಮುಖ್ಯವಾದಂತಹ ಒಂದು ಗುರಿ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಸಾಮಾಜಿಕ ಜೀವನದ ವಿವಿಧ ಮುಖಗಳ ಕೂಲಂಕುಷ ಪರಿಶೀಲನೆಯನ್ನು ತನ್ನ ಅಧ್ಯಯನ ವಿಷಯವಾಗಿ ಹೊಂದಿದಾಗ ಅದು ಸಾಮಾಜಿಕ ಸಮೀಕ್ಷೆ ಎನಿಸಿಕೊಳ್ಳುವುದು. ಸರ್ವೇ ಸಾಮಾನ್ಯವಾಗಿ ನಾವು ಸಾಮಾಜಿಕ ಸಮೀಕ್ಷೆ ಅಂದರೆ ಏನಪ್ಪ ಅಂದರೆ ಸಾಮಾಜಿಕ ಜೀವನದ ವಿವಿಧ ಮುಖಗಳ ಕೂಲಂಕುಷ ಪರಿಶೀಲನೆಯನ್ನು ತನ್ನ ಅಧ್ಯಯನ ವಿಷಯವಾಗಿ ಹೊಂದಿದಾಗ ಅದು ಸಾಮಾಜಿಕ ಸಮೀಕ್ಷೆ ಎನ್ನಿಸಿಕೊಳ್ಳುತ್ತದೆ. ಅಂದರೆ ಸಾಮಾಜಿಕ ಜೀವನದ ವಿವಿಧ ಮುಖಗಳು, ಸಾಮಾಜಿಕ ಜೀವನದ ವಿವಿಧ ಮುಖಗಳು ಸಮಾಜದಲ್ಲಿ ಬದುಕಿದ್ರೆ ಅವನ ಆರ್ಥಿಕ, ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಈ ರೀತಿಯಾಗಿರ್ತಕ್ಕಂಥ ವಿಭಿನ್ನ ಮುಖಗಳ ಕೂಲಂಕುಷ ಪರಿಶೀಲನೆ. ಅಂದರೆ ಕೂಲಂಕುಷ ಅಂತಂದರೆ ಇಲ್ಲಿ ಒಬ್ಬ ಸಂಶೋಧಕ ಸಮೀಕ್ಷೆ ಮುಖಾಂತರ ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರೆ ಯಾವುದೋ ಒಂದು ವಿಚಾರವಾಗಿ ಮಾಹಿತಿಯನ್ನು ಸಂಗ್ರಹಿಸಲ್ಲ. ಯಾವುದು ಸಮೀಕ್ಷೆ ಒಂದು ವಿಧಾನವನ್ನು ಇಟ್ಕೊಂಡು ಹಲವಾರು ಮುಖಗಳನ್ನು ಸಾಮಾಜಿಕ ಜೀವನದ ಹಲವಾರು ಮುಖಗಳನ್ನು ಅಲ್ಲಿ ಪರಿಶೀಲನೆ ಮಾಡ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದು ಸಾಂಸ್ಕೃತಿಕ ಇರ್ಬೋದು, ರಾಜಕೀಯ ಇರ್ಬೋದು, ಆರ್ಥಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು ಅಥವಾ ಸಾಂಪ್ರದಾಯಿಕ ಇರ್ಬೋದು. ಈ ರೀತಿಯಾಗಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ಪರಿಶೀಲನೆ ಮಾಡಿದಾಗ ಅದು ಸಾಮಾಜಿಕ ಸಮೀಕ್ಷೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. The social survey technique seems to be very popular in sociology. You see, it is very, very popular in sociology. In Western countries, social survey is also very, very popular. All sociologists to adopted or to conducting social survey in their research. ಅವರು ಪಾಶ್ಚಾತ್ಯ ಚಿಂತಕರೆಲ್ಲರೂ ಕೂಡ ಅದರಲ್ಲೂ ಕೂಡ ಸಾಮಾಜಿಕ ತಜ್ಞರುಗಳು, ಸಮಾಜಶಾಸ್ತ್ರಜ್ಞರುಗಳು ಸಮೀಕ್ಷೆಯನ್ನು ಕೈಗೊಂಡು ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥ ಒಂದು ಪರಿಪಾಠವನ್ನು ಅವರು ಅಳವಡಿಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ದ ಸೋಷಿಯಲ್ ಸರ್ವೆ ಟೆಕ್ನಿಕ್ ಸೀಮ್ಸ್ ಟು ಬಿ ವೆರಿ ಪಾಪ್ಯುಲರ್ ಇನ್ ಸೋಷಿಯಾಲಜಿ. ಅದರಿಂದ ಇದು ಭಾಳ ಪ್ರಾಶಸ್ತ್ಯವನ್ನು, ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಇನ್ಫ್ಯಾಕ್ಟ್ ದ ಮ್ಯಾನ್ ಇನ್ ದ ಸ್ಟ್ರೀಟ್ ಪರ್ಟಿಕ್ಯುಲರ್ಲಿ ಅಸೋಸಿಯೇಟ್ಸ್ ದ ಸೋಷಿಯಲ್ ಸರ್ವೆ ವಿತ್ ಸೋಷಿಯಾಲಜಿಸ್ಟ್. ಯು ಸಿ, ಇಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಕನ್ನಡದಲ್ಲಿ ಈ ಸಮೀಕ್ಷೆ ಅಂತಕ್ಕಂಥದ್ದು ಸಮಾಜಶಾಸ್ತ್ರದ ಜೊತೆಗೇ ಹೊಂದ್ಕೊಂಡಿದೆ ಅಂತಕ್ಕಂಥದ್ದು ಜನರ ಅಭಿಪ್ರಾಯ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಸರ್ವೆ ಈಸ್ ಎ ಫ್ಯಾಕ್ಟ್ ಫೈಂಡಿಂಗ್ ಸ್ಟಡಿ. ಸರ್ವೆ ಈಸ್ ಎ ಫ್ಯಾಕ್ಟ್ ಫೈಂಡಿಂಗ್ ಅಂದರೆ ಈ ಸಮೀಕ್ಷೆ ಅಂತಕ್ಕಂಥದ್ದು ಸತ್ಯಾಂಶಗಳನ್ನು ಕ್ರೋಢೀಕರಿಸ್ತಕ್ಕಂಥ ಒಂದು ಅಧ್ಯಯನ. ಫೈಂಡಿಂಗ್ಸನ್ನು ಕ್ರೋಢೀಕರಿಸ್ತಕ್ಕಂಥ, ಒಟ್ಟುಗೂಡಿಸ್ತಕ್ಕಂಥದ್ದು. ಸಮೀಕ್ಷೆ ಅಂತಕ್ಕಂಥದ್ದು ಸತ್ಯಾಂಶಗಳನ್ನು ಒಟ್ಟುಗೂಡಿಸುವ ಒಂದು ಅಧ್ಯಯನ ಅಂತ ಕರಿತೀವಿ. ನೀವು ಇಷ್ಟು ಬರೆದರೂ ಸಾಕು ಪರೀಕ್ಷೆಯಲ್ಲಿ. ಸಮೀಕ್ಷೆ ಎಂದರೇನು? ಸಮೀಕ್ಷೆ ಎಂದರೆ ಮಾಹಿತಿಯನ್ನು ಅಥವಾ ಸತ್ಯ ಸಂಗತಿಗಳನ್ನು ಒಟ್ಟುಗೂಡಿಸುವ ಒಂದು ಅಧ್ಯಯನ. ಸಮೀಕ್ಷೆ ಅಂದರೆ, ಇನ್ನೊಂದು ಬಾರಿ ಹೇಳ್ತೀನಿ, ಸಮೀಕ್ಷೆ ಅಂದರೆ ಸಾಮಾಜಿಕ ಸಂಗತಿಗಳನ್ನು ಅಥವಾ ಮಾಹಿತಿಯನ್ನು ಒಟ್ಟುಗೂಡಿಸುವ ಒಂದು ಅಧ್ಯಯನ. ಒಟ್ಟುಗೂಡಿಸುವ ಅಧ್ಯಯನ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಹೇಳ್ಬೋದು. ಇಟ್ ಈಸ್ ಮೆಥಡ್ ಆಫ್ ರಿಸರ್ಚ್ ಇನ್ವಾಲ್ವಿಂಗ್ ಕಲೆಕ್ಷನ್ ಆಫ್ ಡಾಟಾ ಡೈರೆಕ್ಟ್ಲಿ ಫ್ರಮ್ ಎ ಪಾಪ್ಯುಲೇಷನ್ ಆರ್ ಸ್ಯಾಂಪಲ್ ದೇರ್ ಆಫ್ ಅಟ್ ಪರ್ಟಿಕ್ಯುಲರ್ ಟೈಮ್. ಒಂದು ನಿರ್ದಿಷ್ಟವಾದಂಥ ಸಮಯದಲ್ಲಿ ಅಥವಾ ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಅಥವಾ ನಿರ್ದಿಷ್ಟವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಒಂದು ಸಮಯದಲ್ಲಿ ಜನರಿಂದ ನೇರವಾಗಿ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥದ್ದೇ ನಾವು ಸಾಮಾಜಿಕ ಸಮೀಕ್ಷೆ ಅಂತಲೂ ಕೂಡ ಕರಿತೀವಿ. ಅಥವಾ ಇದೊಂದು ವಿಧಾನ, ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥ ಒಂದು ವಿಧಾನ. ಇಟ್ ಈಸ್ ಎ ಮೆಥಡ್ ಆಫ್ ರಿಸರ್ಚ್ ಇನ್ವಾಲ್ವಿಂಗ್ ಕಲೆಕ್ಷನ್ ಆಫ್ ಡಾಟಾ ಡೈರೆಕ್ಟ್ಲಿ ಫ್ರಮ್ ಪಾಪ್ಯುಲೇಷನ್ ಆರ್ ಸ್ಯಾಂಪಲ್ ದೇರ್ ಆಫ್ ಅಟ್ ಪರ್ಟಿಕ್ಯುಲರ್ ಟೈಮ್. ಅಂದರೆ ನಿರ್ದಿಷ್ಟ ಒಂದು ಸಮಯದಲ್ಲಿ ನಮ್ಮ ಏನು ಮಾಹಿತಿದಾರರಿದ್ದಾರೆ, ಏನು ಸ್ಯಾಂಪ್ಲಿಂಗ್ ಅಂತ ಕರಿತೀವಿ, ಸ್ಯಾಂಪ್ಲಿಂಗ್ ಅಂತಕ್ಕಂಥದ್ದು ಏನು ಕರಿತೀವಿ, ನಮ್ಮ ಮಾದರಿ ಅಂತಕ್ಕಂಥದ್ದೇನಿದೆ, ನಮೂನೆ ಅಂತ ಕರಿತೀವಿ. ಮಾದರಿ, ನಮೂನೆ ಅಂತೆಲ್ಲ ಕರಿತೀವಿ. ಸ್ಯಾಂಪಲ್ ಅಂದರೆ ನಮೂನೆ ಅಂತ. ನಮೂನೆ ಅಂದರೆ ಏನು ಅನ್ನೋದು ಕೂಡ ಗೊತ್ತಿರಬೇಕು ನಿಮಗೆ. ಮುಂದೆ ಅದು ಮುಂದಿನ ಅಧ್ಯಾಯಗಳಲ್ಲಿ ಬರುತ್ತೆ. ಆದರೂ ನಮೂನೆ ಅಂದರೆ ದೊಡ್ಡ ವಸ್ತುವಿನ ಸಣ್ಣ ಪ್ರತಿರೂಪ ಅಂತ ನಾವಿಲ್ಲಿ ಹೇಳ್ಬೋದು. ದೊಡ್ಡ ವಸ್ತುವಿನ ಸಣ್ಣ ಪ್ರತಿರೂಪ ಅಂತಕ್ಕಂಥದ್ದು. ಅಂದರೆ ಈ ನಮೂನೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಜನರಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥ ಒಂದು ವಿಧಾನಕ್ಕೆ ನಾವು ಏನಂತ ಕರಿತೀವಿ, ಸಮೀಕ್ಷೆ ಅಂತೇಳಿ ಕರಿತೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಇಟ್ ಮಸ್ಟ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ ಮಿಯರ್
ಕ್ಲರಿಕಲ್ ರುಟೀನ್ ಆಫ್ ಗ್ಯಾದರಿಂಗ್ ಆ್ಯಂಡ್ ಟ್ಯಾಬ್ಲೆಟಿಂಗ್ ಫಿಗರ್ಸ್. ಇದು ಯಾರೋ ಒಂದು ಕಚೇರಿನಲ್ಲಿ ಗುಮಾಸ್ತ ಕೂತ್ಕೊಂಡು ಕೆಲಸ ಮಾಡದಿರೋ ಥರ ಅಲ್ಲ, ಆದರೆ ಇದು ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥ ಒಂದು ವಿಧಾನ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಇಟ್ ರಿಕ್ವೈರ್ಸ್ ಎಕ್ಸ್ಪರ್ಟ್ ಆ್ಯಂಡ್ ಇಮ್ಯಾಜಿನೇಟಿವ್ ಪ್ಲಾನಿಂಗ್, ಕೇರ್ಫುಲ್ ಅನಾಲಿಸಿಸ್ ಆ್ಯಂಡ್ ರ್ಯಾಷನಲ್ ಇಂಟರ್ಪ್ರಿಟೇಷನ್ ಆಫ್ ದಿ ಫೈಂಡಿಂಗ್ಸ್. ನಾವು ಮಾಹಿತಿಯನ್ನು ಏನು ಕ್ರೋಢೀಕರಿಸ್ತೀವಿ ಅಥವಾ ಸಂಗ್ರಹಿಸ್ತೀವಿ, ಆ ಸಂಗ್ರಹಿಸಿರ್ತಕ್ಕಂಥ ಮಾಹಿತಿ ಅಂತಕ್ಕಂಥದ್ದನ್ನ ನಾವು ಭಾಳ ತಾರ್ಕಿಕವಾಗಿ ಅದನ್ನು ಇಂಟರ್ಪ್ರಿಟೇಷನ್ ಮಾಡಬೇಕು, ತಾರ್ಕಿಕವಾಗಿ ಪ್ರೆಸೆಂಟ್ ಮಾಡಬೇಕು, ಮತ್ತು ಅದನ್ನು ಅನಾಲಿಸಿಸ್ ವಿಶ್ಲೇಷಣೆಗೆ ಒಳಪಡಿಸಬೇಕು. ಅದಕ್ಕೆ ಭಾಳ ಒಂದು ಎಕ್ಸ್ಪರ್ಟ್ ಅಂತಕ್ಕಂಥದ್ದು ಅವನು ಭಾಳ ಅದರಲ್ಲಿ ಭಾಳ ಒಂದು ಜ್ಞಾನವನ್ನು ಪಡ್ಕೊಂಡಿರ್ಬೇಕಾಗಿರುತ್ತೆ, ಭಾಳ ಒಂದು ಬುದ್ಧಿವಂತಿಕೆ ಅಂತಕ್ಕಂಥದ್ದು ಇರಬೇಕು, ಅವನು ಎಕ್ಸ್ಪರ್ಟ್ ಆಗಿರ್ಬೇಕಾಗಿರುತ್ತೆ, ಬುದ್ಧಿವಂತನಾಗಿರಬೇಕಾಗಿರುತ್ತೆ. ಮತ್ತು ಇಮ್ಯಾಜಿನೇಟಿವ್ ಪ್ಲಾನಿಂಗ್ ಅಂತಕ್ಕಂಥದ್ದು ಅಂದರೆ ಅವನಿಗೆ ಒಂದು ಯೋಜನೆಯನ್ನು ಅವನಿಗೆ ರೂಪಿಸ್ಕೊಳ್ಳಿಕ್ಕೆ ಬರಬೇಕು, ಅಂಥವ್ನು ಮಾತ್ರ ಸಾಮಾಜಿಕ ಸಮೀಕ್ಷೆಯನ್ನು ಕೈಗೊಳ್ಳಬಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾವಿಲ್ಲಿ ಹೇಳ್ಬೋದು. ಸರ್ವೆ ರಿಸರ್ಚ್ ಈಸ್ ದ ಸಿಸ್ಟಮ್ಯಾಟಿಕ್ ಗ್ಯಾದರಿಂಗ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ಇಂಡಿವಿಜುವಲ್ಸ್ ಆ್ಯಂಡ್ ಕಲೆಕ್ಟಿವ್ಸ್. ಯು ಸಿ, ಎ ಸರ್ವೆ ರಿಸರ್ಚ್ ಈಸ್ ಎ ಸಿಸ್ಟಮ್ಯಾಟಿಕ್ ಗ್ಯಾದರಿಂಗ್ ಆಫ್ ಇನ್ಫಾರ್ಮೇಷನ್ ಅಂದರೆ ಏನು ಸಾಮಾಜಿಕ ವ್ಯವಸ್ಥೆನಲ್ಲಿದೆ ಅದನ್ನು ವ್ಯವಸ್ಥಿತವಾಗಿ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥದ್ದು. ಅದು ಯಾವುದ್ರ ಬಗ್ಗೆ, ವೈಯಕ್ತಿಕವಾಗಿ ಆಗಿರ್ಬೋದು ಅಥವಾ ಕಲೆಕ್ಟಿವ್ ಆಗಿ ಕೂಡ ಆಗಿರ್ಬೋದು, ಎರಡೂ ರೀತಿಯಲ್ಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥ ಒಂದು ಜನಕ್ಕೆ ನಾವು ಸಾಮಾಜಿಕ ಸಮೀಕ್ಷೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ದ ಪರ್ಪಸ್ ಆಫ್ ಸರ್ವೇಯಿಂಗ್ ಮೇ ಬಿ ಎ ಡಿಸ್ಕ್ರಿಪ್ಷನ್ ಆರ್ ಕ್ಯಾಸುವಲ್ ಅನಾಲಿಸಿಸ್. ದ ಮೇನ್ ಇಂಟೆನ್ಷನ್ ಆರ್ ಪರ್ಪಸ್ ಆಫ್ ಸರ್ವೇಯಿಂಗ್ ಮೇ ಬಿ ಡಿಸ್ಕ್ರಿಪ್ಷನ್ ಆ್ಯಂಡ್ ಕ್ಯಾಸುವಲ್ ಅನಾಲಿಸಿಸ್. ಅಂದರೆ ಇಲ್ಲಿ ಭಾಳ ವಿವರಣಾತ್ಮಕವಾಗಿರ್ತಕ್ಕಂಥ ವಿವರಣೆಯನ್ನು ಪಡೀಲಿಕ್ಕೆ ಮತ್ತು ಕೆಲವೊಂದು ಕಾರಣಗಳಿಗೆ ವಿಶ್ಲೇಷಣೆ ಮಾಡಲಿಕ್ಕೆ ಈ ಸಾಮಾಜಿಕ ಸಮೀಕ್ಷೆಗಳನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಲಾರ್ಜ್ ಸ್ಕೇಲ್ ಡಿಸ್ಕ್ರಿಪ್ಟಿವ್ ಸರ್ವೇಸ್ ಹ್ಯಾವ್ ಲಾಂಗ್ ಹಿಸ್ಟ್ರಿ ಇನ್ ಸೋಷಿಯಲ್ ರಿಸರ್ಚ್. ಯು ಸಿ, large scale descriptive surveys have long history in social research. National census is the biggest form of a social survey in which surveys the whole nation regarding its population, their economic condition, including their earning, birth, death, etc. ಅಂದರೆ ಇಲ್ಲಿ ಸಾಮಾಜಿಕ ಸಮೀಕ್ಷೆ ಅಂತಕ್ಕಂಥದ್ದು ಬಹಳ ವಿವರಣಾತ್ಮಕವಾಗಿರತಕ್ಕಂತಹ ಮಾಹಿತಿಯನ್ನು ಒದಗಿಸ್ತಕ್ಕಂಥ ಒಂದು ವಿಧಾನ. ಇದು ಉದಾಹರಣೆಗೆ ಭಾಳ ಬೃಹತ್ ಗಾತ್ರದ ಅಧ್ಯಯನಗಳಾಗಿರ್ತವೆ. ಉದಾಹರಣೆಗೆ ರಾಷ್ಟ್ರೀಯ ಜನಗಣತಿ ಅಂತಕ್ಕಂಥದ್ದು ಇದು ಭಾಳ ದೊಡ್ಡ ಒಂದು ಸಮೀಕ್ಷೆ ಕಾರ್ಯವಾಗಿರುತ್ತೆ. ಈ ಸಮೀಕ್ಷಾ ಕಾರ್ಯದಲ್ಲಿ ಎಲ್ಲನೂ ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜನಸಂಖ್ಯೆ ಇರ್ಬೋದು, ಅವರ ಆರ್ಥಿಕ ಸ್ಥಿತಿಗತಿಗಳಿರ್ಬೋದು, ಅಥವಾ ಅವರ ಗಳಿಕೆ ಆದಾಯ ಇರ್ಬೋದು, ಅಥವಾ ಅವರ ಜನನಿ ಇರ್ಬೋದು, ಅಥವಾ ಅವರ ಮರಣ ಇರ್ಬೋದು, ಈ ಥರದ ಹಲವಾರು ವಿಚಾರಗಳನ್ನು ನಮ್ಮ ಜನಗಣತಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸ್ತೀವಿ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಅಂದರೆ ಇದು ಒಂದು ಭಾಳ ಬೃಹದಾಕಾರವಾಗಿರ್ತಕ್ಕಂಥ ಒಂದು ಸಮೀಕ್ಷಾ ಪದ್ಧತಿ ಅಂತಕ್ಕಂಥ ಮಾತನ್ನು ಕೂಡ ನಾವಿಲ್ಲಿ ಹೇಳ್ತೀವಿ. ಅಂದರೆ ಸಮಾಜಶಾಸ್ತ್ರದ ಸಾಮಾಜಿಕ ಸಮೀಕ್ಷೆ ತಂತ್ರ ಭಾಳ ಜನಪ್ರಿಯವಾಗಿದೆ ಅಂತಕ್ಕಂಥದ್ದು. ವಾಸ್ತವವಾಗಿ ಬೀದಿಯಲ್ಲಿರುವ ವ್ಯಕ್ತಿ ಸಾಮಾಜಿಕ ಸಮೀಕ್ಷೆಯನ್ನು ಸಮಾಜಶಾಸ್ತ್ರಜ್ಞರೊಂದಿಗೆ ವಿಶೇಷವಾಗಿ ಸಂಯೋಜಿಸುತ್ತಾನೆ ಅಂತಕ್ಕಂಥ ಒಂದು ಪರಿಪಾಠ ಅಂತಕ್ಕಂಥದ್ದು ಕಂಡುಬರುತ್ತೆ ಅಂತಕ್ಕಂಥ ವಿಚಾರಗಳನ್ನು ನಾವಿಲ್ಲಿ ಹೇಳ್ಬೋದು. ಸಮೀಕ್ಷೆಯು ಸತ್ಯವನ್ನು ಕಂಡುಹಿಡಿಯುವ ಅಧ್ಯಯನವಾಗಿದೆ. ಇದು ನಿರ್ದಿಷ್ಟ ಸಮಯದಲ್ಲಿ ಜನಸಂಖ್ಯೆ ಅಥವಾ ಅದರ ಮಾದರಿಯಿಂದ ನೇರವಾಗಿ ದತ್ತಾಂಶ ಸಂಗ್ರಹವನ್ನು ಒಳಗೊಂಡ ಸಂಶೋಧನೆ ವಿಧಾನವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತೀವಿ. ಅಂದರೆ ಅಂಕಿಅಂಶಗಳನ್ನು ಸಂಗ್ರಹಿಸುವ ಮತ್ತು ಪಟ್ಟಿ ಮಾಡುವ ಕೇವಲ ಕ್ಲರಿಕಲ್ ವಾಡಿಕೆಯೊಂದಿಗೆ ಇದು ಗೊಂದಲಕ್ಕೀಡಾಗಬಾರದು. ಇದಕ್ಕೆ ತಜ್ಞ ಮತ್ತು ಕಾಲ್ಪನಿಕ ಯೋಜನೆ ಅಥವಾ ಆರೋಗ್ಯಪೂರ್ಣ ವಿಶ್ಲೇಷಣೆ ಮತ್ತು ಸಂಶೋಧನೆಗಳ ತರ್ಕಬದ್ಧ ವ್ಯಾಖ್ಯಾನ ಅಗತ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಈ ಒಂದು ಸಮೀಕ್ಷೆ ಅಂತಕ್ಕಂಥದ್ದು ಅಂಕಿ ಸಂಖ್ಯೆಗಳನ್ನು ಸಂಗ್ರಹಿಸಿ ಅಲ್ಲೋಗಿ ಕುತ್ಕೊಂಡು ಒಬ್ಬ ಗುಮಾಸ್ತನ ಎಲ್ಲ ಬರ್ಕೊಂಡು ಮಾಡ್ತಕ್ಕಂಥದ್ದಲ್ಲ, ಅದನ್ನು ವಿಶ್ಲೇಷಣೆ ಅಗತ್ಯ ಭಾಳ ಪ್ರಮುಖವಾಗಿರ್ತದೆ. ಸಮೀಕ್ಷೆ ಮಾಡಿದ್ದಾದಮೇಲೆ ಯಾಕೆ ಆರ್ಥಿಕ ಸ್ಥಿತಿಗತಿಗಳು ಹೆಚ್ಚಾಗಿದೆಯಾ, ಕಡಿಮೆ ಆಗಿದೆಯಾ, ಅಥವಾ ಬಡತನ ಇದೆಯಾ, ನಿರುದ್ಯೋಗ ಇದೆಯಾ, ಅನಕ್ಷರತೆ ಇದೆಯಾ, ಸಂಪ್ರದಾಯಗಳಿದ್ದಾವೆ, ಈ ಥರ ವಿಚಾರಗಳನ್ನು ಒಂದಕ್ಕೆ ಮತ್ತೊಂದಕ್ಕೆ ವಿಶ್ಲೇಷಣೆ ಮಾಡಿ ಹೇಳ್ತಕ್ಕಂಥ ಒಂದು ಸನ್ನಿವೇಶ ಒದಗಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಇಲ್ಲಿ ವಿಶ್ಲೇಷಣೆ ಅಂತಕ್ಕಂಥದ್ದು ಭಾಳ ಮತ್ತು ತರ್ಕಬದ್ಧ ವ್ಯಾಖ್ಯಾನ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಅಂತಕ್ಕಂಥ. ಸಮೀಕ್ಷೆಯಲ್ಲಿ ದೊರೆತಂತಹ ದತ್ತಾಂಶಗಳೇನಿದೆ, ಮಾಹಿತಿ ಏನಿದೆ, ಆ ದತ್ತಾಂಶ ಅಥವಾ ಮಾಹಿತಿಗಳಿಂದ ಅದರ ವ್ಯಾಖ್ಯಾನವನ್ನು ಮಾಡಬೇಕಾಗಿರುತ್ತೆ, ಅದು ಮತ್ತು ವಿಶ್ಲೇಷಣೆಯನ್ನು ಮಾಡಬೇಕಾಗಿರುತ್ತೆ ಅಂತಕ್ಕಂಥದ್ದು. ಸಮೀಕ್ಷೆ ಸಂಶೋಧನೆಯ
ವ್ಯಕ್ತಿಗಳು ಮತ್ತು ಸಮೂಹಗಳ ಬಗ್ಗೆ ಮಾಹಿತಿಯನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸುವುದು. ಇಲ್ಲಿ ವ್ಯಕ್ತಿಗಳ ಬಗ್ಗೆನೂ ಸಮೀಕ್ಷೆ ಮಾಹಿತಿಯನ್ನು ಸಂಗ್ರಹಿಸುತ್ತೆ, ಸಮೂಹಗಳ ಬಗ್ಗೆ ಸಮಾಜದ ಬಗ್ಗೆನೂ ಕೂಡ ಸಂಗ್ರಹಿಸುತ್ತೆ ಅಂತ. ಸಮೀಕ್ಷೆಯ ಉದ್ದೇಶವು ವಿವರಣೆ ಅಥವಾ ಪ್ರಾಸಂಗಿಕ ವಿಶ್ಲೇಷಣೆಯಾಗಿರಬಾರದು. ದೊಡ್ಡ ಪ್ರಮಾಣದ ವಿವರಣಾತ್ಮಕ ಸಮೀಕ್ಷೆಗಳು ಸಾಮಾಜಿಕ ಸಂಶೋಧನೆಯಲ್ಲಿ ದೀರ್ಘ ಇತಿಹಾಸವನ್ನು ಹೊಂದಿವೆ. ದೊಡ್ಡ ಪ್ರಮಾಣದ ವಿವರಣಾತ್ಮಕ ಸಂಶೋಧನೆಗಳು ಸಾಮಾಜಿಕ ಸಂಶೋಧನೆ ದೀರ್ಘವಾಗಿರ್ತಕ್ಕಂಥ ಒಂದು ಇತಿಹಾಸವನ್ನು ಹೊಂದಿವೆ. ರಾಷ್ಟ್ರೀಯ ಜನಗಣತಿಯು ಸಾಮಾಜಿಕ ಸಮೀಕ್ಷೆ ಅತಿ ದೊಡ್ಡ ರೂಪವಾಗಿದೆ. ಇದರಲ್ಲಿ ಸಮೀಕ್ಷೆಗಳು ಅದರ ಜನಸಂಖ್ಯೆಗೆ ಸಂಬಂಧಿಸಿದಂತೆ ಇಡೀ ರಾಷ್ಟ್ರ, ಅವರ ಗಳಿಕೆ, ಜನನ, ಸಾವು ಅಥವಾ ಇತರೆ ಸಾಂಪ್ರದಾಯಿಕ ವಿಚಾರಗಳು, ಇತರೆ ವಯಸ್ಸು, ಲಿಂಗಾನುಪಾತ, ಇವೆಲ್ಲ ವಿಚಾರಗಳನ್ನು, ಆರ್ಥಿಕ ಸ್ಥಿತಿ, ಇವೆಲ್ಲ ವಿಚಾರಗಳನ್ನು ತಿಳ್ಕೊಳ್ಬೋದು ಇದರಿಂದ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಹಾಗಾಗಿ ಸಾಮಾಜಿಕ ಸಮೀಕ್ಷೆ ಅಂತಕ್ಕಂಥದ್ದು ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥ ವಿಧಾನಗಳಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಸಾಮಾಜಿಕ ಸಂಶೋಧನೆ ಮಾಹಿತಿ ಸಂಗ್ರಹಣೆ ದೃಷ್ಟಿಯಿಂದ ಬಳಸಲಾಗುತ್ತಿರುವ ಇದು ಪ್ರಮುಖ ತಂತ್ರ ವಿಧಾನಗಳಲ್ಲಿ ಸಾಮಾಜಿಕ ಸಮೀಕ್ಷೆಯು ಕೂಡ ಒಂದಾಗಿದೆ ಅಂತಕ್ಕಂಥ ಮಾತನ್ನು ಈಗಾಗಲೇ ನಾವು ಹೇಳಿದ್ವಿ. ಅದನ್ನು ಮತ್ತೊಂದು ಬಾರಿ ಅವಶ್ಯಕತೆ ಇಲ್ಲ. ಈಗ ಮತ್ತೆ ಸಾಮಾಜಿಕ ಸಮೀಕ್ಷೆಯ ವ್ಯಾಖ್ಯಾನಗಳಿಗೆ ಹೋಗೋಣ. ಸಾಮಾಜಿಕ ಸಮೀಕ್ಷೆ ಅಂದ್ರೇನು, ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತಕ್ಕಂಥದ್ದು. ಸಾಮಾಜಿಕ ಸಮೀಕ್ಷೆ ಅಂದ್ರೇನು, ನಿರ್ದಿಷ್ಟವಾಗಿ ಸಾಮಾಜಿಕ ಸಮೀಕ್ಷೆ ಅಂದ್ರೇನು, ನಿಮಗೆ ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಇದು ಪ್ರಶ್ನೆಯನ್ನು ಕೇಳ್ತಾರೆ. ಸಾಮಾಜಿಕ ಸಮೀಕ್ಷೆ ಅಂದ್ರೇನು, ಅಥವಾ ವೈಜ್ಞಾನಿಕ ಸಾಮಾಜಿಕ ಸಮೀಕ್ಷೆ ಅಂದ್ರೇನು, ಅಥವಾ ಸಮೀಕ್ಷೆ ಅಂದ್ರೇನು, ಯಾವ ಥರನಾದರೂ ಕೇಳ್ಬೋದು. ಅಕಾರ್ಡಿಂಗ್ ಟು ಡಂಕನ್ ಮಿಟ್ಚೆಲ್, Dictionary of Sociology defines social survey is follows. The social survey is a systematic collection of facts about people living in a specific geographic, cultural or administrative area ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಡಂಕನ್ ಮಿಟ್ಚೆಲ್ ಅಂತಕ್ಕಂಥ ಒಬ್ಬ ಚಿಂತಕ ಏನು ಹೇಳ್ತಾನಪ್ಪ ಅಂತಂದರೆ, ಒಂದು ನಿರ್ದಿಷ್ಟ ಭೌಗೋಳಿಕ, ಸಾಂಸ್ಕೃತಿಕ ಅಥವಾ ಆಡಳಿತಾತ್ಮಕ ಪ್ರದೇಶದಲ್ಲಿ ವಾಸಿಸುವ ಜನರ ಬಗ್ಗೆ ಕ್ರಮಬದ್ಧವಾದ ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವುದೇ ಸಾಮಾಜಿಕ ಸಮೀಕ್ಷೆ ಅಂತ ಕರಿತಾನೆ. ಏನು, ಒಂದು ನಿರ್ದಿಷ್ಟ ಭೌಗೋಳಿಕ ಜಿಯೋಗ್ರಫಿಕಲ್, ಸಾಂಸ್ಕೃತಿಕ ಕಲ್ಚರಲ್ ಆ್ಯಂಡ್ ದೆನ್ ಅಡ್ಮಿನಿಸ್ಟ್ರೇಟಿವ್ ಏರಿಯಾ, ಆಡಳಿತಾತ್ಮಕ ಪ್ರದೇಶದಲ್ಲಿ ವಾಸಿಸುವ ಜನರ ಬಗ್ಗೆ ಕ್ರಮಬದ್ಧವಾದ ಕ್ರಮಬದ್ಧವಾದ ರೀತಿಯಲ್ಲಿ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಅಬೌಟ್ ದ ಪೀಪಲ್, ಅಂದರೆ ಜನರ ಬಗ್ಗೆ ಕ್ರಮಬದ್ಧವಾದ ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿದೆ ಸಾಮಾಜಿಕ ಸಮೀಕ್ಷೆ. ಅಂದರೆ ಯಾವುದೋ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ, ಉದಾಹರಣೆಗೆ ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂಥ ಜನರ ಸಾಂಸ್ಕೃತಿಕ, ಆಡಳಿತಾತ್ಮಕ ವ್ಯವಸ್ಥೆ ಇದೆ. ಎಲ್ಲನೂ ಕೂಡ ಕರ್ನಾಟಕಕ್ಕೆ ತನ್ನದೇ ಆದ ಒಂದು ಸಂಸ್ಕೃತಿ ಇದೆ, ಭೌಗೋಳಿಕ ಪ್ರದೇಶ ಇದೆ, ಆಡಳಿತಾತ್ಮಕ ಪ್ರದೇಶ ಇದೆ. ಇವರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥದ್ದನ್ನ ನಾವೊಂದು ಸಮೀಕ್ಷೆ ಅಂತ ಕರಿಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ತಾರೆ. ಒಂದು ನಿರ್ದಿಷ್ಟ ಭೌಗೋಳಿಕ, ಸಾಂಸ್ಕೃತಿಕ ಅಥವಾ ಆಡಳಿತಾತ್ಮಕ ಪ್ರದೇಶದಲ್ಲಿ ವಾಸಿಸುವ ಜನರ ಬಗ್ಗೆ ಕ್ರಮಬದ್ಧವಾದ ರೀತಿಯಲ್ಲಿ, ಈ ಪದಗಳು ಬೇಕು ನಿಮಗೆ, ಕ್ರಮಬದ್ಧತೆ ಅಂದ್ರೇನು, ಅದಕ್ಕೆ ಭಾಳ ನಿಯಮಗಳು ಅಂತಕ್ಕಂಥವು ಇರ್ತವೆ. ಆ ನಿಯಮಗಳಿಗೆ ಅನುಸಾರವಾಗಿ ಮಾಹಿತಿಯನ್ನು ಸಂಗ್ರಹಿಸಬೇಕು, ಬೇಕಾಬಿಟ್ಟಿಯಾಗಲ್ಲ, ಯದ್ವಾತದ್ವ ಅಲ್ಲ, ಹೇಗಂದ್ರೆ ಹಾಗೆ ಅಲ್ಲ, ಕ್ರಮಬದ್ಧತೆ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಕ್ರಮಬದ್ಧ ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವುದೇ ಸಾಮಾಜಿಕ ಸಮೀಕ್ಷೆ ಅಂತಕ್ಕಂಥದ್ದು. ಡಂಕನ್ ಮಿಟ್ಚೆಲ್, ಎ ಡಿಕ್ಷನರಿ ಆಫ್ ಸೋಷಾಲಜಿ ಡಿಫೈನ್ಸ್ ಸೋಷಿಯಲ್ ಸರ್ವೆ ಆಸ್ ಫಾಲೋಸ್. ದ ಸೋಷಿಯಲ್ ಸರ್ವೆ ಈಸ್ ಎ ಸಿಸ್ಟಮ್ಯಾಟಿಕ್ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಅಬೌಟ್ ಪೀಪಲ್ ಲಿವಿಂಗ್ ಇನ್ ಎ ಸ್ಪೆಸಿಫಿಕ್ ಜಿಯೋಗ್ರಫಿಕ್, ಕಲ್ಚರಲ್ ಆರ್ ಅಡ್ಮಿನಿಸ್ಟ್ರೇಟಿವ್ ಏರಿಯಾ ಅಂತಕ್ಕಂಥದ್ದು. ಇವನು ಯಾರು, ಡಂಕನ್ ಮಿಟ್ಚೆಲ್ ಹೇಳಿರ್ತಕ್ಕಂಥ. ಮತ್ತೊಬ್ಬ ಸಂಶೋಧಕ ಸಾಮಾಜಿಕ ಸಮೀಕ್ಷೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಹೇಳಿದ್ದಾನೆ, ಬೊಗಾರ್ಡಸ್ ಅಂತಕ್ಕಂಥವ್ರು. ಬೊಗಾರ್ಡಸ್ ಒಂದು ನಿರ್ದಿಷ್ಟ ಸಮುದಾಯದ ಜನರ ಜೀವನ ಸ್ಥಿತಿಗತಿಗಳ ಕುರಿತಾಗಿ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥದ್ದೇ ಸಾಮಾಜಿಕ ಸಮೀಕ್ಷೆ ಅಂತ ಹೇಳಿ ಕರಿತೀವಿ. ಒಂದು ನಿರ್ದಿಷ್ಟ ಸಮುದಾಯದ ಜನರ ಜೀವನ ಸ್ಥಿತಿಗತಿಗಳ ಕುರಿತಾಗಿ ಮಾಹಿತಿಯನ್ನು ಸಂಗ್ರಹಿಸುವುದೇ ಸಾಮಾಜಿಕ ಸಮೀಕ್ಷೆ ಅಂತಕ್ಕಂಥದ್ದು. ಬೊಗಾರ್ಡಸ್ ಸೇಸ್ ಎ ಸೋಷಿಯಲ್ ಸರ್ವೆ ಈಸ್ ದ ಕಲೆಕ್ಷನ್ ಆಫ್ ಡಾಟಾ ಕನ್ಸರ್ನಿಂಗ್ ದ ಲಿವಿಂಗ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್ ಬ್ರಾಡ್ಲಿ ಸ್ಪೀಕಿಂಗ್ ಆಫ್ ದಿ ಪೀಪಲ್ ಇನ್ ಎ ಗಿವನ್ ಕಮ್ಯುನಿಟಿ. A social survey is the collection of data concerning the living and working conditions, broadly speaking, of the people in given community ಅಂತಕ್ಕಂಥದ್ದು.
ಅಂದರೆ ಒಂದು ನಿರ್ದಿಷ್ಟ ಸಮುದಾಯದ ಜನರ ಜೀವನ ಸ್ಥಿತಿಗತಿಗಳ ಕುರಿತಾಗಿ ಮಾಹಿತಿಯನ್ನು ಸಂಗ್ರಹಿಸುವುದೇ ಸಾಮಾಜಿಕ ಸಮೀಕ್ಷೆ. ನಿರ್ದಿಷ್ಟ ಸಮುದಾಯ ಅಂದ್ರೇನು? ಉದಾಹರಣೆಗೆ ಯಾವುದೋ ಒಂದು ಆದಿವಾಸಿ ಸಮುದಾಯ ಅಂತಲೋ, ಅಥವಾ ಕರ್ನಾಟಕದಲ್ಲಿರ್ತಕ್ಕಂಥ ಸಮುದಾಯ ಅಂತಲೋ, ಅಥವಾ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಸಮುದಾಯ ಅಂತಲೋ, ಯಾವುದೋ ಒಂದು ನಿರ್ದಿಷ್ಟ ಸಮುದಾಯ. ಆ ಸಮುದಾಯದ ಬಗ್ಗೆ ಅವರ ಜೀವನದ ಸ್ಥಿತಿಗತಿಗಳು ಅಂತಕ್ಕಂಥವು ಹೇಗಿದ್ದಾವೆ, ಅವರ ಲಿವಿಂಗ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಅಂತ ಅಂದರೆ ಅವರ ಸ್ಥಿತಿಗತಿಗಳು ಅಂತಕ್ಕಂಥವು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥದ್ದೇ ನಾವೇನಂತ ಕರಿತೀವಿ, ಸಾಮಾಜಿಕ ಸಮೀಕ್ಷೆ ಅಂತ ಕರಿತೀವಿ. ಸೋಷಿಯಲ್ ಸರ್ವೆ ಇಸ್ ದ ಕಲೆಕ್ಷನ್ ಆಫ್ ಡಾಟಾ ಕನ್ಸರ್ನಿಂಗ್ ದ ಲಿವಿಂಗ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಬ್ರಾಡ್ಲಿ ಸ್ಪೀಕಿಂಗ್ ಆಫ್ ದ ಪೀಪಲ್ ಇನ್ ಗಿವನ್ ಕಮ್ಯುನಿಟಿ. ಒಂದು ನಿರ್ದಿಷ್ಟ ಸಮುದಾಯದ ಜನರ ಜೀವನದ ಸ್ಥಿತಿಗತಿಗಳ ಕುರಿತಾಗಿ ಮಾಹಿತಿ ಸಂಗ್ರಹಿಸ್ತಕ್ಕಂಥದ್ದು. ಜನರ ಜೀವನ ಸ್ಥಿತಿಗತಿಗಳಂದ್ರೆ ಏನು? ಅವರು ಭಾಳ ಉತ್ತಮವಾದ ಜೀವನವನ್ನು ನಡೆಸ್ತಿದೆಯಾರ, ಅಥವಾ ಅವರಲ್ಲಿ ಏನಾದರೂ ಕುಂದುಕೊರತೆಗಳಿದೆಯಾ, ಅಥವಾ ಅವರಲ್ಲೇನೋ ಬಡತನ ಇದೆಯಾ, ಅವರ ಶಿಕ್ಷಣ ಮಟ್ಟ ಹೇಗಿದೆ, ಅವರ ಆರ್ಥಿಕ ಮಟ್ಟ ಹೇಗಿದೆ, ಅಥವಾ ಅವರ ಸಾಮಾಜಿಕ ಹಿನ್ನೆಲೆ ಆಗಿದೆ, ಅವರ ರಾಜಕೀಯ ಹಿನ್ನೆಲೆ ಆಗಿದೆ, ಯಾವುದಾದ್ರೂ ಅಂಶಗಳನ್ನು, ಸಾಂಸ್ಕೃತಿಕ ಅವರ ಲಕ್ಷಣಗಳೇನು, ಇಂತಹ ಹಲವಾರು ಅಂಶಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥದ್ದು ನಾವು ಸಾಮಾಜಿಕ ಸಮೀಕ್ಷೆ ಅಂತಕ್ಕಂಥ ಮಾತಲ್ಲಿ ಹೇಳ್ಬೋದು. ಬೋಗಾರ್ಡಸ್ ಹೇಳಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಒನ್, E.W. Burgess defined a social survey of a community is the scientific study of its conditions and needs for the purpose of presenting a constructive program of social evidence. E.W. Burgess ಏನು ಹೇಳ್ತಾನಪ್ಪ ಅಂತಂದರೆ, ಸಾಮಾಜಿಕ ಮುನ್ನಡೆಗಾಗಿ ರಚನಾತ್ಮಕ ಕಾರ್ಯಕ್ರಮಗಳನ್ನು ರೂಪಿಸಲು ಒಂದು ಸಮುದಾಯದ ಸ್ಥಿತಿಗತಿಗಳನ್ನು ಮತ್ತು ಅಗತ್ಯತೆಗಳನ್ನು ವೈಜ್ಞಾನಿಕ ವಿಧಾನಗಳಿಂದ ಅಧ್ಯಯನ ಮಾಡುವ ಕ್ರಮವೇ ಸಾಮಾಜಿಕ ಸಮೀಕ್ಷೆ ಅಂತ ಹೇಳ್ತಾರೆ. ಅಂದರೆ ಸಾಮಾಜಿಕ ಮುನ್ನಡೆಗಾಗಿ ರಚನಾತ್ಮಕ ಕಾರ್ಯಕ್ರಮಗಳನ್ನು ರೂಪಿಸಲು, ಸಾಮಾಜಿಕ ಮುನ್ನಡೆಗಾಗಿ ಅಂದರೆ ಸಮಾಜದ ಏಳಿಗೆಗಾಗಿ, ಪ್ರಗತಿಗಾಗಿ, ಅಭಿವೃದ್ಧಿಗಾಗಿ. ಯಾವುದೋ ಒಂದು ಸಮಾಜ ಇದೆ ಅಂದರೆ, ಉದಾಹರಣೆಗೆ ಈಗ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಮುಖಾಂತರ ಭಾರತದಲ್ಲಿರ್ತಕ್ಕಂಥ ಗ್ರಾಮಗಳ ಪ್ರಗತಿ ಆಗಬೇಕು, ಸುಧಾರಣೆ ಆಗಬೇಕು, ಏಳಿಗೆ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಕೆಲವೊಂದು ರಚನಾತ್ಮಕ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ರಚನಾತ್ಮಕ ಕಾರ್ಯಕ್ರಮಗಳು ಯಾವ್ಯಾವ ಇರ್ಬೋದು? ಕುಡಿಯೋ ನೀರು ಇರ್ಬೋದು, ರಸ್ತೆ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಅಥವಾ ಇತರೆ ಸೌಲಭ್ಯಗಳು ಇರ್ಬೋದು. ಈ ರಚನಾತ್ಮಕ ಸ್ಟ್ರಕ್ಚರಲ್ ಪ್ರೋಗ್ರಾಮ್ ಅಂತ ಕರಿತಾನೆ. ಸ್ಟ್ರಕ್ಚರಲ್ ಪ್ರೋಗ್ರಾಮ್ ಅಂತಕ್ಕಂಥದ್ದನ್ನ ಹೇಳ್ಬೋದು. ಇದನ್ನು ಈ ರಚನಾತ್ಮಕ ಕಾರ್ಯಕ್ರಮಗಳನ್ನು ರೂಪಿಸಲು ಒಂದು ಸಮುದಾಯದ ಸ್ಥಿತಿಗತಿಗಳನ್ನು ಮತ್ತು ಅಗತ್ಯತೆಗಳನ್ನು ವೈಜ್ಞಾನಿಕ ವಿಧಾನಗಳಿಂದ ಅಧ್ಯಯನ ಮಾಡುವ ಕ್ರಮವೇ ಸಾಮಾಜಿಕ ಸಮೀಕ್ಷೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಈಗ ಯಾವುದೋ ಒಂದು ಸಮುದಾಯ, ಯಾವುದೋ ಗುಡ್ಡಗಾಡಿನಲ್ಲಿರ್ತಕ್ಕಂಥ ಆದಿವಾಸಿ ಸಮುದಾಯ, ಅಥವಾ ಯಾವುದೋ ಒಂದು ಗ್ರಾಮೀಣ ಪ್ರದೇಶ, ಉದಾಹರಣೆಗೆ ಒಂದು ಗ್ರಾಮೀಣ ಪ್ರದೇಶದ ಜನರ ಜೀವನ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಅವ್ರಿಗಿರ್ತಕ್ಕಂಥ ಕುಂದುಕೊರತೆಗಳೇನು, ಅವ್ರಿಗೆ ಯಾವ್ಯಾವುದರಲ್ಲಿ ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನು ಯಾವ ರೀತಿ ಹೋಗಲಾಡಿಸ್ಬೇಕು ಅನ್ನೋದಕ್ಕೆ ಮಾಹಿತಿಯನ್ನು ಸಂಗ್ರಹಿಸ್ಬೇಕಾದ್ರೆ ಸಂಪೂರ್ಣವಾಗಿ ಆ ಇಡೀ ಗ್ರಾಮವನ್ನು ಅಥವಾ ಗ್ರಾಮಗಳನ್ನು ಅಥವಾ ಆದಿವಾಸಿ ಪ್ರದೇಶಗಳನ್ನು ಅಧ್ಯಯನ ಮಾಡಬೇಕಾಗಿರುತ್ತೆ. ಅಲ್ಲಿ ಮಾಹಿತಿಯನ್ನು ಸಂಗ್ರಹಿಸಬೇಕು. ಇಂತಹ ಮಾಹಿತಿಯನ್ನು ಸಂಗ್ರಹಿಸಲು ಕೈಗೊಳ್ಳುವ ಸಮೀಕ್ಷೆಗಳನ್ನು ನಾವು ಸಾಮಾಜಿಕ ಸಮೀಕ್ಷೆಗಳು ಅಂತೇಳಿ ಕರಿತೀವಿ. ಎ ಸೋಷಿಯಲ್ ಸರ್ವೆ ಆಫ್ ಎ ಕಮ್ಯುನಿಟಿ ಈಸ್ ದ ಸೈಂಟಿಫಿಕ್ ಸ್ಟಡಿ ಆಫ್ ಇಟ್ಸ್ ಕಂಡೀಷನ್ಸ್ ಆ್ಯಂಡ್ ನೀಡ್ಸ್ ಫಾರ್ ದ ಪರ್ಪಸ್ ಆಫ್ ಪ್ರೆಸೆಂಟಿಂಗ್ ಎ ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ ಆಫ್ ಸೋಷಿಯಲ್ ಅಡ್ವಾನ್ಸಸ್. ಅಂದರೆ ಸಾಮಾಜಿಕ ಪ್ರಗತಿಗೋಸ್ಕರ, ಸಾಮಾಜಿಕ ಏಳಿಗೆಗೋಸ್ಕರ ಆ ರಚನಾತ್ಮಕ ಕಾರ್ಯಕ್ರಮಗಳನ್ನು, ಕನ್ಸ್ಟ್ರಕ್ಟಿವ್ ಅಂತಂದರೆ ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ಆ ಜನರ ಸ್ಥಿತಿಗತಿಗಳನ್ನು ಅಧ್ಯಯನ ಅತ್ಯಗತ್ಯ ಅಂತಕ್ಕಂಥದ್ದು. ಇಲ್ಲಾಂದರೆ ಆ ಜನರ ಮಾಹಿತಿಯನ್ನು ನೀವು ತೆಗೆದುಕೊಳ್ಳಿಲ್ಲ ಅಂತಂದರೆ ನೀವು ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅಲ್ಲಿ ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥದ್ದು ಗೊತ್ತಾಗಲ್ಲ. ಇವತ್ತು ಯಾಕೆ ಸರ್ಕಾರಿ ಯೋಜನೆಗಳು ಸರಿಯಾಗಿ ಫಲಪ್ರದವಾಗ್ತಿಲ್ಲ ಅಂತಂದರೆ ಮೂಲ ಕಾರಣ ಇದನ್ನು ನೇರವಾಗಿ ಹೇಳ್ಬಿಡ್ಬೋದು. ಯಾಕಂತಂದರೆ ಆ ಜನರಿಗೆ ಬೇಕಿದೆಯೋ ಬೇಡವೋ ಗೊತ್ತಿಲ್ಲ. ಇವ್ರು ಹೋಗ್ಬಿಟ್ಟು ಅಲ್ಲೊಂದು ಡ್ಯಾಮ್ ಕಟ್ತಾರೆ, ಇವ್ರು ಹೋಗ್ಬಿಟ್ಟು ಅಲ್ಲೊಂದು ರಸ್ತೆ ಮಾಡ್ತಾರೆ, ಇವ್ರು ಹೋಗ್ಬಿಟ್ಟು ಅಲ್ಲೊಂದು ಯಾವುದೋ SEZ ಪ್ರಾಜೆಕ್ಟಲ್ಲಿ ಒಂದು ಏರೋಪ್ಲೇನ್ ವಿಮಾನ ನಿಲ್ದಾಣವನ್ನು ನಿರ್ಮಾಣ ಮಾಡ್ತಾರೆ. ಅದರ ಅಗತ್ಯತೆ ಇದೆಯಾ? ಜನರಿಗೆ ಅದರ ಅಗತ್ಯತೆ ಬೇಕಾಗಿದೆಯಾ? ಇದನ್ನು ಕಂಡುಕೊಳ್ಳಲ್ಲ. ಈಗ ಉದಾಹರಣೆಗೆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳನ್ನ ಇಂಟ್ರೊಡ್ಯೂಸ್ ಮಾಡಿದಾಗೆ ಇಲ್ಲಿ ಭಾಳಷ್ಟು ಕೆಲವು ಕಡೆ ಸ್ಟ್ರೆಂತೇ ಇಲ್ಲ. ಕಾಲೇಜುಗಳು ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಕಟ್ಟಿದರು.
ಆದರೆ ಯಾವ ಥರದ ಬಿಲ್ಡಿಂಗ್ ಬೇಕು ಇದನ್ನು ಕೇಳೋದಿಲ್ಲ. ಇದು ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ಆದರೂ ಈ ಸನ್ನಿವೇಶದಲ್ಲಿ ಯಾಕೋ ನನಗೆ ಈಗ ಅನಿಸುತ್ತೆ. ಯಾಕಂದರೆ ಇಲ್ಲಿ ಇವನು ಸಮೀಕ್ಷೆ ಹೇಳ್ಬೇಕಾದ್ರೆ ಹೇಳ್ತಾನೆ ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ ಇನ್ ಸೋಷಿಯಲ್ ಅಡ್ವಾನ್ಸ್ ಅಂತ. ಸೋಷಿಯಲ್ ಅಡ್ವಾನ್ಸ್ ನಾವೇ ಹೇಳಲಿಲ್ಲ ಅಂದರೆ ಇನ್ಯಾರು ಹೇಳ್ತಾರೆ, ಇನ್ಯಾರಿಗೆ ಗೊತ್ತಾಗುತ್ತೆ ಹೇಳ್ತಕ್ಕಂಥದ್ದು. ಅಂದರೆ ಇಲ್ಲಿ ಆ ನಿರ್ದಿಷ್ಟ ಸಾಮಾಜಿಕ ಮುನ್ನಡೆಗಾಗಿ ರಚನಾತ್ಮಕ ಕಾರ್ಯಕ್ರಮಗಳನ್ನು ರೂಪಿಸಲು ಒಂದು ಸಮುದಾಯದ ಸ್ಥಿತಿಗತಿಗಳನ್ನು, ಅಗತ್ಯತೆಗಳನ್ನು ವೈಜ್ಞಾನಿಕ ವಿಧಾನಗಳಿಂದ ಅಧ್ಯಯನ ಮಾಡಬೇಕು. ಅಂದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಅವ್ರ ಪ್ರಗತಿ ಆಗುತ್ತೆ, ಅವ್ರ ಏಳಿಗೆ ಆಗುತ್ತೆ ಅನ್ನೋದನ್ನ ಕಂಡುಹಿಡ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ಸ್ಟ್ರೆಂತು 3000 4000 ಸ್ಟ್ರೆಂತ್ ಇರುತ್ತೆ. ಕೋಳಿ ಗೂಡು ಕಟ್ಟಿದಂಗೆ ಕಟ್ಟಿರ್ತಾರೆ ಎಲ್ಲ ಬಿಲ್ಡಿಂಗ್ಗಳನ್ನ. ಕೇಳೋಕೆ ಹೋದರೆ ನಿನಗೇನು ಕೆಲಸ ಅದು ಅಂತಾರೆ. ಈ ರೀತಿಯಾಗಿರ್ತಕ್ಕಂಥ ನಮ್ಮ ಕೆಲಸನೂ ಅಲ್ಲ, ಕೇಳಿದ್ರು ಅದಕ್ಕೆ ಯಾವುದೇ ಉತ್ತರಗಳು ಸಿಗಲ್ಲ. ಈ ರೀತಿಯಾಗಿರ್ತಕ್ಕಂಥವೆಲ್ಲ ಇರ್ತವೆ. ಹಾಗಾಗಿ ಇದು ಆನ್ಲೈನ್ ಕ್ಲಾಸು, ಇಲ್ಲಿಗೆ ನಿಲ್ಲಿಸ್ತೀನಿ, ಅದು ವಿಚಾರ ಬೇಡ ಅನಿಸುತ್ತೆ. ಈ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ನಾವು ಕಾಣ್ಬೋದು ಅಂತಕ್ಕಂಥದ್ದು. ನೆಕ್ಸ್ಟ್, ಮಾರ್ಕ್ ಅಬ್ರಹಾಮ್ ಡಿಫೈನ್ಸ್ ಎ ಸರ್ವೆ ಆಸ್ ಎ ಸೋಷಿಯಲ್ ಸರ್ವೆ ಈಸ್ ಎ process by which quantitative facts are collected about the social aspects of community composition and activities. Mark Abraham defines survey as a social survey. Survey as a social survey is a process by which quantitative facts are collected about the social aspects of community composition and activities ಅಂತಕ್ಕಂಥದ್ದು. And then next one, Herman N. Morse defines it as a method of analysis on a scientific and orderly form for defined purpose of given social situation and activities. Social situation and activities ಅಂತಕ್ಕಂಥ, social situation and activities ಅಂತಕ್ಕಂಥ. ಅಂದರೆ ಇವರೆಲ್ಲರೂ ಕೂಡ ವ್ಯಾಖ್ಯಾನಗಳನ್ನು ನೀವು ಗಮನಿಸಿ ನೋಡಿ. ಇವರ ಎಲ್ಲ ವ್ಯಾಖ್ಯಾನಗಳನ್ನು ಗಮನಿಸಿ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಅರ್ಥ ಆಗ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಸಾಮಾಜಿಕ ಸಮೀಕ್ಷೆಗಳು ಅಂತಕ್ಕಂಥದ್ದು ಜನರ ಅಗತ್ಯತೆಗಳನ್ನು ನಾವು ತಿಳಿದುಕೊಳ್ಬೇಕಾದ್ರೆ ಕೈಗೊಳ್ತಕ್ಕಂಥ ಒಂದು ವಿಧಾನಗಳು ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಮಾರ್ಕ್ ಅಬ್ರಹಾಂ ಹೇಳಿರ್ತಕ್ಕಂಥದ್ದು, ಸಾಮಾಜಿಕ ಸಮೀಕ್ಷೆ ಎನ್ನುವುದು ಸಮುದಾಯ ಸಂಯೋಜನೆ ಮತ್ತು ಚಟುವಟಿಕೆಗಳ ಸಾಮಾಜಿಕ ಅಂಶಗಳ ಬಗ್ಗೆ ಪರಿಮಾಣಾತ್ಮಕ, ಕ್ವಾಂಟಿಟೇಟಿವ್, ಪರಿಮಾಣಾತ್ಮಕ ಅಂತಕ್ಕಂಥದ್ದು. ಈಗಾಗಲೇ ನಾನು ಸಂಶೋಧನೆ ಪ್ರಕಾರಗಳನ್ನು ಹೇಳಬೇಕಾದಾಗ ಹೇಳಿದ್ದೆ ಕ್ವಾಂಟಿಟೇಟಿವ್ ಅಂದರೆ. ಕ್ವಾಂಟಿಟೇಟಿವ್ ಅಂದರೆ ಏನು, ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಉತ್ತರ ಗೊತ್ತಾಯ್ತೇನೋ ಅಂತ. ಆದರೂ ಹೇಳ್ತೀನಿ. ಕ್ವಾಂಟಿಟೇಟಿವ್ ಅಂದರೆ ಸಂಖ್ಯೆಗಳನ್ನು ಬಳಸ್ತಕ್ಕಂಥ, ಅಂಕಿ ಸಂಖ್ಯೆಗಳಿಂದ ಮಾಹಿತಿಯನ್ನು ಸಂಗ್ರಹಿಸ್ತಿರ್ತಕ್ಕಂಥದ್ದು. ಎಷ್ಟು ಪರ್ಸೆಂಟ್ ಜನಕ್ಕೆ ಇಲ್ಲಿ ಕುಡಿಯೋ ನೀರು ಬೇಕೋ ಅಥವಾ ಕುಡಿಯೋ ನೀರು ಬೇಡ, ಅಥವಾ ಎಷ್ಟು ಜನ ಇಲ್ಲಿ ಎಷ್ಟು ಪರ್ಸೆಂಟ್ ಜನ ಅನಕ್ಷರಸ್ಥರಿದ್ದಾರೆ, ಎಷ್ಟು ಪರ್ಸೆಂಟ್ ಜನ ಇಲ್ಲಿ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡ್ತಾರೆ. ಈ ರೀತಿಯಾಗಿರ್ತಕ್ಕಂಥದ್ದು ನಾವು ಹೇಳ್ತಕ್ಕಂಥದ್ದು, ಇದನ್ನು ಕ್ವಾಂಟಿಟೇಟಿವ್ ಅಂತೇಳಿ ಕರಿತೀವಿ. ಪರಿಮಾಣಾತ್ಮಕ ಸಂಗತಿಗಳನ್ನು ಸಂಗ್ರಹಿಸುವ ಪ್ರಕ್ರಿಯೆ ಅಂತೇಳಿ ಕರಿತೇನೆ. ಕ್ವಾಂಟಿಟೇಟಿವ್ ಫ್ಯಾಕ್ಟ್ಸ್ ಆರ್ ಕಲೆಕ್ಟೆಡ್ ಅಬೌಟ್ ದ ಸೋಷಿಯಲ್ ಆಸ್ಪೆಕ್ಟ್ಸ್ ಆಫ್ ಕಮ್ಯುನಿಟಿ ಕಾಂಪೋಸಿಷನ್ ಆ್ಯಂಡ್ ಆ್ಯಕ್ಟಿವಿಟೀಸ್. ಅಂದರೆ ಸಮಾಜದಲ್ಲಿರ್ತಕ್ಕಂತಹ ಒಂದು ಚಟುವಟಿಕೆಗಳ ಬಗ್ಗೆ, ಸಾಮಾಜಿಕ ಸಮುದಾಯ ಸಂಯೋಜನೆಗಳ ಬಗ್ಗೆ ಈ ರೀತಿಯ ಅಂಕಿಅಂಶಗಳನ್ನು ಸಂಗ್ರಹಿಸ್ತಕ್ಕಂಥದ್ದು. ಮತ್ತು ಹರ್ಮನ್ ಎನ್ ಮೋರ್ಸ್ ಅಂತಕ್ಕಂಥವ್ನು, ಹರ್ಮನ್ ಎನ್ ಮೋರ್ಸ್ ಡಿಫೈನ್ಸ್, ಅವನೇನು ಹೇಳ್ತಾನಪ್ಪ ಅಂದರೆ, ನಿರ್ದಿಷ್ಟ ಸಾಮಾಜಿಕ ಸಂದರ್ಭಗಳು ಮತ್ತು ಚಟುವಟಿಕೆಗಳ ಉದ್ದೇಶಕ್ಕಾಗಿ ವೈಜ್ಞಾನಿಕ ಮತ್ತು ಕ್ರಮಬದ್ಧವಾದ ರೂಪದ ವಿಶ್ಲೇಷಣೆ ವಿಧಾನ ಎಂದು ವ್ಯಾಖ್ಯಾನಿಸಿದ್ದಾರೆ. ಅಂದರೆ ಹರ್ಮನ್ ಎನ್ ಮೋರ್ಸ್ ಇದನ್ನು ನಿರ್ದಿಷ್ಟ ಸಾಮಾಜಿಕ ಸಂದರ್ಭಗಳು ಮತ್ತು ಚಟುವಟಿಕೆಗಳ ಉದ್ದೇಶಕ್ಕಾಗಿ ವೈಜ್ಞಾನಿಕ ಮತ್ತು ಕ್ರಮಬದ್ಧವಾದ ರೂಪದ ವಿಶ್ಲೇಷಣೆ ವಿಧಾನ ಎಂದು ವ್ಯಾಖ್ಯಾನಿಸಿದ್ದಾರೆ ಅಂತಕ್ಕಂಥದ್ದು. ಇವನು ಹೇಳ್ತಾನೆ, ಮೆಥಡ್ ಆಫ್ ಅನಾಲಿಸಿಸ್ ಆನ್ ಸೈಂಟಿಫಿಕ್ ಆ್ಯಂಡ್ ಆರ್ಡರ್ಲಿ ಫಾರ್ಮ್ ಫಾರ್ ಡಿಫೈನ್ಡ್ ಪರ್ಪಸ್ ಆಫ್ ಗಿವನ್ ಎ Herman N. Morse defines it as a method of analysis on a scientific and orderly form for defined purpose of given social situation and activities. Social situation and activities ಅಂತಕ್ಕಂಥದ್ದು ಇವನು ಹೇಳ್ತಕ್ಕಂಥದ್ದು. ಅಂದರೆ ಇಲ್ಲಿ ಒಬ್ಬೊಬ್ಬ ಚಿಂತಕರು ಹೇಳಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ನೀವು ಗಮನಿಸಿ ನೋಡೋದಾದರೆ, ಬರ್ಗೆಸ್ ಹೇಳಿರ್ತಕ್ಕಂಥದ್ದು, ಬೊಗಡಸ್ ಹೇಳ್ತಕ್ಕಂಥದ್ದು, ಡಂಕನ್ ಮಿಟ್ಚಲ್ ಹೇಳ್ತಕ್ಕಂಥದ್ದು, ಇವರ ವ್ಯಾಖ್ಯಾನಗಳನ್ನು ನೀವು ಒಂದು ಬಾರಿ ಪುನರಾವಲೋಕನ ಮಾಡೋದಾದರೆ ಇವರ ಎಲ್ಲರ ಅರ್ಥಗಳು ಕೂಡ ಒಂದೇ ರೀತಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ವ್ಯಾಖ್ಯಾನಗಳು ಬೇರೆ ಬೇರೆ ಇರ್ಬೋದು, ಆದರೆ ಅದರ ಅರ್ಥ ಒಂದೇ ರೀತಿಯಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಸೋಷಿಯಲ್ ಸರ್ವೇಸ್ ಆರ್ ಯೂಸ್ವಲಿ ಫಾರ್ ಡೀಲಿಂಗ್ ವಿತ್ ಮೆನಿ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಸೋಷಿಯಲ್ ಪ್ರಾಬ್ಲಮ್.
ಇಲ್ಲಿ ಸಾಮಾಜಿಕ ಸಮೀಕ್ಷೆಗಳನ್ನು ಯಾಕೆ ಕೈಗೊಳ್ತೀವಪ್ಪ ಅಂತಂದರೆ, ಯಾವುದೋ ಒಂದು ಸಮಸ್ಯೆ ಇದೆ ಅಂತಂದರೆ ಆ ಸಮಸ್ಯೆಗೆ ಅಂತಕ್ಕಂಥದ್ದು ಹಲವಾರು ವಿಚಾರಗಳಿಗೆ, ಹಲವಾರು ಅಂಶಗಳಿಗೆ ಸಂಬಂಧಿಸಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಸೋಷಿಯಲ್ ಸರ್ವೇಸ್ ಆರ್ ಯೂಶುವಲಿ ಫಾರ್ ಡೀಲಿಂಗ್ ವಿತ್ ಮೆನಿ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಸೋಷಿಯಲ್ ಪ್ರಾಬ್ಲಮ್. ಮೆನಿ ರಿಲೇಟೆಡ್ ಆಸ್ಪೆಕ್ಟ್ಸು. ಈಗ ಉದಾಹರಣೆಗೆ ಯಾವುದೋ ಒಂದು ಇಲ್ಲಿ ಬಡತನ ಇದೆ ಅಂತಂದು ಹೇಳಿದರೆ, ಬಡತನಕ್ಕೆ ಒಂದೇ ದೃಷ್ಟಿಕೋನದಿಂದ ನಾವು ನೋಡೋದಲ್ಲ, ಒಂದೇ ವಿಧಾನದಿಂದ ಅದನ್ನು ನೋಡ್ತಕ್ಕಂಥದ್ದಲ್ಲ, ಒಂದೇ ದೃಷ್ಟಿಕೋನದಿಂದ ನೋಡ್ತಕ್ಕಂಥದ್ದಲ್ಲ, ಅದನ್ನು ಬೇರೆ ಬೇರೆ ವಿಭಿನ್ನ ದೃಷ್ಟಿಕೋನಗಳಿಂದ ನೋಡಬೇಕು. ಬಡತನ ಯಾಕಿದೆ, ಯಾಕಾಗಿದೆ, ಇವ್ರಿಗೆ ಉದ್ಯೋಗ ಇದ್ದು ಬಡತನ ಇದೆಯಾ ಅಥವಾ ಉದ್ಯೋಗ ಇಲ್ಲದೆ ಬಡತನ ಇದೆಯಾ? ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇವತ್ತು. ಬಡತನ ಅಂತಕ್ಕಂಥದ್ದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಏನಾಗಬೇಕು, ಅವನಿಗೆ ಸರಿಯಾದಂಥ ಉದ್ಯೋಗ ಬೇಕು. ಉದ್ಯೋಗ ಇದ್ದರೆ ಅವನಿಗೆ ದುಡಿಮೆ ಇರುತ್ತೆ. ದುಡಿಮೆ ಅಂತಂದರೆ ಅವನಿಗೆ ಆದಾಯ ಬರುತ್ತೆ. ಆದಾಯದಿಂದ ಅವನ ಜೀವನದ ಅವನ ಲೈಫ್ ಸ್ಟೈಲನ್ನು, ಅವನ ಜೀವನ ವಿಧಾನವನ್ನು ರೂಪಿಸ್ಕೊಳ್ಬೋದು, ಚೆನ್ನಾಗಿ ರೂಪಿಸ್ಕೊಳ್ಬೋದು. ಈ ರೀತಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಭಾಳ ತಾರ್ಕಿಕವಾಗಿ, ವೈಜ್ಞಾನಿಕವಾಗಿ ಅಧ್ಯಯನಗಳನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ದೇ ಪ್ರೊವೈಡ್ ದ ಡಾಟಾ ಫಾರ್ ಅಡ್ಮಿನಿಸ್ಟ್ರೇಷನ್ ರ್ಯಾದರ್ ದ್ಯಾನ್ ಫಾರ್ ದ ಇಲ್ಲಿಸ್ಟ್ರೇಟಿವ್ ಆರ್ ಡಿಸ್ಕ್ರಿಪ್ಟಿವ್ ಮೆಟೀರಿಯಲ್. ಇವತ್ತು ಈ ಸಾಮಾಜಿಕ ಸಂಶೋಧನೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ, ಇಡೀ ವ್ಯವಸ್ಥೆ ಅಂತಕ್ಕಂಥದ್ದೇನಿದೆ ಆ ವ್ಯವಸ್ಥೆಗೆ, ಒಂದು ಆಡಳಿತ ವ್ಯವಸ್ಥೆಗೆ ಭಾಳ ಪೂರಕವಾಗಿರ್ತಕ್ಕಂಥ ಮಾಹಿತಿಯನ್ನು ಇದು ಒದಗಿಸುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ದೇ ಆರ್ ಜನರಲಿ ಎ ಕ್ವಾಂಟಿಟೇಟಿವ್ ಆ್ಯಂಡ್ ದ ಹಿಸ್ಟ್ರಿ ಆಫ್ ದ ಸೋಷಿಯಲ್ ಸರ್ವೆ ಈಸ್ ಇಂಟಿಮೇಟ್ಲಿ ಬೌಂಡ್ ಅಪ್ ವಿತ್ ದ ಡೆವಲಪ್ಮೆಂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತಕ್ಕಂಥದ್ದು. ಅಂದರೆ ಸಾಮಾಜಿಕ ಸಮೀಕ್ಷೆಯು ಸಮುದಾಯವೊಂದರ ಜೀವನ ಕ್ರಮ ಹಾಗೂ ಸಮಸ್ಯೆಗಳ ಬಗ್ಗೆ ಕ್ರಮಬದ್ಧವಾದ ಮಾಹಿತಿಯನ್ನು ಸಂಗ್ರಹಿಸುವ ಒಂದು ವಿಧಾನವಾಗಿದೆ. ಸಾಮಾಜಿಕ ಸಮೀಕ್ಷೆ ಅಂತಕ್ಕಂಥದ್ದು ಒಂದು ಸಮುದಾಯವೊಂದರ ಜೀವನ ಕ್ರಮ, ಅಂದರೆ ಅವರ ಜೀವನ ಕ್ರಮ ಯಾವ ರೀತಿ ಇದೆ, ಅವರ ಸಮಸ್ಯೆಗಳು ಯಾವ್ಯಾವಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥ ಒಂದು ವಿಧಾನ. ಸಮುದಾಯದ ಜನರ ಜನಾಂಗಿಕ ಲಕ್ಷಣಗಳು, ಸಾಮಾಜಿಕ ಆರ್ಥಿಕ ಪರಿಸರ, ಒಂದು ಗುಂಪಿನ ಅಭಿಪ್ರಾಯಗಳು, ಚಟುವಟಿಕೆಗಳು ಅಥವಾ ಭಾವನೆಗಳು ಮುಂತಾದ ವಿಷಯಗಳನ್ನು ಅಧ್ಯಯನ ಮಾಡುವ ಕಾರ್ಯವು ಸಾಮಾಜಿಕ ಸಮೀಕ್ಷೆ ವ್ಯಾಪ್ತಿಯಲ್ಲಿ ಬರುವುದು. ಅಂದರೆ ಇದರ ವ್ಯಾಪ್ತಿ, ಸ್ಕೋಪ್ ಆಫ್ ಸೋಷಿಯಲ್ ಸರ್ವೆ ಯಾವುದಪ್ಪ ಅಂತಂದರೆ, ಅಲ್ಲಿ ಸಮುದಾಯದ ಜನರ ಜನಾಂಗೀಯ ಲಕ್ಷಣಗಳಿರ್ಬೋದು, ಕಕೇಶನ್, ಮಂಗೋಲಾಯ್ಡ್, ನಿಗ್ರೋಯ್ಡ್ ಅಥವಾ ಬ್ರೇಕೆಸಿಫಾಲ್, ನಾರ್ಡಿಕ್ಸ್, ಈ ಥರ ಅವರ ಲಕ್ಷಣಗಳಿರ್ಬೋದು. ಸಾಮಾಜಿಕ ಆರ್ಥಿಕ ಒಂದು ಪರಿಸರ ಇರ್ಬೋದು, ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಇರ್ಬೋದು, ಅಥವಾ ಒಂದು ಗುಂಪಿನ ಅಭಿಪ್ರಾಯಗಳಿರ್ಬೋದು. ಒಂದು ಗುಂಪು, ಇಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಎಲ್ಲರೂ ಒಂದೇ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹೊಂದಿರಲ್ಲ. ವಿಭಿನ್ನ ಅಭಿಪ್ರಾಯಗಳು, ಯಾವುದೋ ಒಂದು ವಿಚಾರ ಇದ್ದರೆ ಆ ಒಂದು ವಿಚಾರಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಅಥವಾ ಚಟುವಟಿಕೆಗಳನ್ನು ಅಥವಾ ಭಾವನೆಗಳನ್ನು ಹೊಂದಿರ್ತಾರೆ. ಇಂಥ ವಿಷಯಗಳನ್ನು ಅಧ್ಯಯನ ಮಾಡುವ ಕಾರ್ಯ ಸಾಮಾಜಿಕ ಸಮೀಕ್ಷೆ ವ್ಯಾಪ್ತಿಯಲ್ಲಿ ಬರುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಹಾಗೆಯೇ ಜನರನ್ನು ಕಾಡುವ ಸಮಸ್ಯೆಗಳ ಬಗ್ಗೆ ಹಾಗೂ ಅವುಗಳ ಕಾರಣ, ಅಗಾಧತೆ, ಪರಿಣಾಮ, ಪರಿಹಾರಗಳ ಬಗ್ಗೆಯೂ ಕೂಡ ಸಾಮಾಜಿಕ ಸಮೀಕ್ಷೆಯು ಸೂಕ್ತವಾದ ಮಾಹಿತಿ ನೀಡಬಲ್ಲದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಸಾಮಾಜಿಕ ಸಮೀಕ್ಷೆ ಅಂತಕ್ಕಂಥದ್ದು ಬರೀ ವಿಚಾರಗಳನ್ನು ಮಾತ್ರ ಮುಂದಿಟ್ಕೊಂಡು ಅಧ್ಯಯನ ಮಾಡಲ್ಲ. ಸಮಾಜದಲ್ಲಿರ್ತಕ್ಕಂತಹ ಸಮಸ್ಯೆಗಳೇನು, ಅಂದರೆ ಸಮಾಜವನ್ನು ಮುತ್ತಿ ಕಾಡ್ತಕ್ಕಂಥ ಸಮಸ್ಯೆಗಳೇನು, ಅಥವಾ ಸಮಾಜದಲ್ಲಿ ಬೇರೆಯವ್ರು ಇರ್ತಕ್ಕಂಥ ಸಮಸ್ಯೆಗಳು ಯಾವ್ಯಾವು, ಅದಕ್ಕೆ ಕಾರಣಗಳೇನು, ಅದರ ಆಳ ಏನು, ಅದರ ಅಗಾಧತೆ ಏನು, ಅದರ ಪರಿಣಾಮ ಏನು, ಮತ್ತು ಪರಿಹಾರ, ಸೊಲ್ಯೂಷನ್ ಅಂತಕ್ಕಂಥ ಪರಿಹಾರಗಳ ಬಗ್ಗೆ ಕೂಡ ಸಾಮಾಜಿಕ ಸಮೀಕ್ಷೆ ಸೂಕ್ತವಾದ ಮಾಹಿತಿಯನ್ನು ನೀಡಬಲ್ಲದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಇಲ್ಲಿ ಸಾಮಾಜಿಕ ಸಮೀಕ್ಷೆ ಅಂದರೆ ಏನು, ನಿಮಗೆ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್, ವಾಟ್ ಈಸ್ ದ ಸೋಷಿಯಲ್ ಸರ್ವೆ ಆರ್ ವಾಟ್ ಈಸ್ ಸೈಂಟಿಫಿಕ್ ಸೋಷಿಯಲ್ ಸರ್ವೆ, ಸಾಮಾಜಿಕ ವೈಜ್ಞಾನಿಕ ಸಾಮಾಜಿಕ ಸಮೀಕ್ಷೆ ಅಂದರೆ ಏನು ಅಂತೇಳಿ ನಿಮಗೆ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಇದು ಈ ತುಮಕೂರು ವಿಶ್ವವಿದ್ಯಾಲಯದ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ 5 ಮಾರ್ಕ್ಸಿಗೆ ಅಥವಾ 10 ಮಾರ್ಕ್ಸಿಗೆ ಇದನ್ನು ಕೇಳಬಹುದು. 10 ಮಾರ್ಕ್ಸಿಗೆ ಕೇಳಿಲ್ಲ, 5 ಮಾರ್ಕ್ಸಿಗೆ ಸಾಮಾಜಿಕ ಸಮೀಕ್ಷೆ ಅಂದ್ರೇನು ಅಥವಾ ವೈಜ್ಞಾನಿಕ ಸಾಮಾಜಿಕ ಸಮೀಕ್ಷೆ ಅಂದರೇನು ಅಂತ 5 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಅದರ ಅರ್ಥ ಹೇಳಿದ್ದೀನಿ, ಅದರ ವ್ಯಾಖ್ಯಾನ ಮತ್ತು ಅದಕ್ಕಿರ್ತಕ್ಕಂಥ ಸಾಮಾನ್ಯ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.